ಏನು ದೊಡ್ಡ ಹಾಲ್ದಳ್ಳಿ ಅಂತ ಗ್ರಾಮ ಇದೆ. 6 ತಿಂಗಳಾಯಿತೆ ಬೀಗ ಹಾಕಿ. ಯಾಕೆಂದರೆ ಅವ್ರ ಮಗಳನ್ನ ಹೆರಿಗೆ ಮಾಡಿಸಿ ಮನೆಗೆ ಕರ್ಕೊಂಬಂದಿದ್ರು, ಹೆಣ್ಣು ಮಗು. ಅದು 3 ದಿವಸ ಆಗಿರಲ್ಲ ಮನೆಗೆ ಕರ್ಕೊಂಬಂದು ಹೊರಗಡೆ ನೂಕ್ಬಿಟ್ಟು ಬೀಗ ಹಾಕಿದ್ದಾರೆ. ಇಡೀ ಊರು ಗ್ರಾಮವೇ ಕೊಡುತ್ತೆ ನಿಮಗೆ ಬೇಕಾದ್ರೆ ಸಾಕ್ಷಿ. ಹಂಗಾಗಿ ಕರ್ನಾಟಕದಲ್ಲಿ 13ನೇ ತಾರೀಕು ಮಾಡಬೇಕು ಅಂತ ಕಾರ್ಯಕ್ರಮ ಒಂದು ದಿವಸ ಮುಂಚೆಗೆ ಮಾಡ್ತಾಯಿದ್ದೀವಿ. ಯಾಕೆಂದರೆ ಇನ್ನೂ 1-2 ಇದ್ದಾವೆ. ಯಾಕೆಂದರೆ ನಮಗೆ ನಂಜುಂಡ ಸ್ವಾಮಿಯವರು ಹೇಳ್ಕೊಟ್ಟಿರೋದು ಜೈಲು, ಟ್ರೈನು, ಚಳವಳಿ, ಇವು 3. ಯಾಕೆ ಹೇಳ್ಕೊಟ್ಟಿದ್ದಾರೆ ಅಂದರೆ ಇಲ್ಲಿರೋಕ್ಕಿಂತ ಜೈಲಲ್ಲಿದ್ದರೆ ದಿವಸ ಸಾಂಬಾರು ಬಾರಿ ಬದಲಾವಣೆ ಆಗ್ತಾ ಇರುತ್ತೆ, ನಮ್ಮದೇ ದುಡ್ಡು. ಹಂಗಾಗಿ ನಾವು ಖಾಯಂ ಜೈಲಲ್ಲಿರೋಕ್ಕೂ ರೆಡಿ ಆಗಿದ್ದೀವಿ ಈ ವಿಚಾರಕ್ಕೆ. ಅಯ್ಯೋ ಇದು ನಾವು ಹೇಳ್ತಾ ಇದೀವಲ್ಲ, SM ಕೃಷ್ಣ ಕಾಲದಲ್ಲಿ 12 ಆನ್ಲೈನ್ ಲಾಟ್ರಿ ಬೀಗ ಹೊಡೆದಾಯ್ತು. ರಾತ್ರಿ 3 ಗಂಟೆ ರಾತ್ರಿ ನಮ್ಮ ಜೈಲಿಗೆ ಕಳಿಸಿದಾಗ. ಆದ್ರೆ ಇಡೀ ದೇಶವೇ ಎದ್ದು ಕುಣಿತು. ಆದ್ರೆ ನಮ್ಮನ್ನು ಬಿಡುಗಡೆ ಮಾಡಿದ್ರ ಇಡೀ ಜಡ್ಜ್ಗಳಿಗೆ ಸತ್ಯ ಏನು ಅಂತ ಗೊತ್ತಾಯ್ತಾ? ನ್ಯಾಯಾಧೀಶರು ರೈತರ ಮಕ್ಕಳೇ. ಯಾಕಂದ್ರೆ ಅವ್ರು ಬೇರೆ ಏನಲ್ಲ, ಅವ್ರಿಗೆ ಗೊತ್ತಿದೆ. ಏನ್ ಹೇಳಿ? ಏನಿಲ್ಲ, ಜಿಲ್ಲಾ ಆಡಳಿತಕ್ಕೆ ಅರ್ಜಿ ಕೊಟ್ಟಿದೀವಿ. ಅರ್ಜಿ ಕೊಟ್ಟು ನಾವು ಬಂದು ಹೊಡಿತಾ ಇರೋದು. ಕೊಟ್ಟೆ 8 ದಿವಸ ಆಯ್ತಲ್ವಪ್ಪ? 8 ದಿವಸ ಆಯ್ತು ನಾವು ಅರ್ಜಿ ಕೊಟ್ಟು. ಅದಕ್ಕೆ ಉತ್ತರ ಕೊಟ್ಟಿಲ್ಲ, ಅದಕ್ಕೆ ನಾವು ಉತ್ತರ ಕೊಟ್ಟಿದೀವಿ ಅಷ್ಟೇ. ದೊಡ್ಡ ಹಾಲ್ದಳ್ಳಿ ಹಾಸನ ತಾಲೂಕಿಗೆ ಸೇರ್ತಕ್ಕಂಥದ್ದು. ಈಗ ಮೈಕ್ರೋ ಫೈನಾನ್ಸರು ಸಾಲ ಕೊಟ್ಟಿರೋದು ನಿಜ. ಸಾಲನ ನಾವು ವಾಪಸ್ ಕಟ್ಟಬೇಡಿ ಅಂತ ಹೇಳಕ್ಕೆ ನಾವು ಇಷ್ಟಪಡೋದಿಲ್ಲ. ಸಾಲ ಕಟ್ಟಬೇಕಾಗಿರೋದು ನಿಜ. ಆದರೆ ಅವ್ರ ಮನೆ ಪರಿಸ್ಥಿತಿ ಯಾವ ಥರ ಆಯಿತು, ಮನೆಯ ಯಜಮಾನರುಗಳು ಅವರಿಬ್ಬರು, ಒಬ್ಬರು ಕಾಲು ಮುರ್ಕಂದ್ರು, ಒಬ್ರಿಗೆ ಸೊಂಟ ಮುರಿದೋಯ್ತು. ಆಗ ಆ ದುಡ್ಡುಗಳೆಲ್ಲ ಕಟ್ಟಬೇಕು ಅಂತ ಇಟ್ಕೊಂಡಂಥ ದುಡ್ಡು ಆಸ್ಪತ್ರೆ ಸೇರಿಬಿಡ್ತು. ಆಗ ಅವ್ರಿಗೆ ಕಟ್ಟೋಕ್ಕಾಗಲಿಲ್ಲ. ಆದರೂ ಆ ಸನ್ನಿಧಿಯಲ್ಲಿ 3 ಲಕ್ಷ ರೂಪಾಯಿನ ಅವ್ರು ಕಟ್ಟಿದ್ದಾರೆ. ಆದ್ರೆ ಇನ್ನುಳಿದದ್ದು ಕಟ್ತೀವಿ ಅಂತ ಹೇಳಿದ್ರು. ಇವರು ಸುಮ್ಮನೆ ಇರೋದಲ್ಲೇ ಮೈಕ್ರೋ ಫೈನಾನ್ಸರು ಹಿಂಸೆ ಕೊಟ್ಟು ಮನೇಲಿದ್ದಂಥ ಬಾಣ್ತಿನೂ ಸಹ ಆಚೆಗೆ ನೂಕಿ ಬೀಗ ಹಾಕಿ ಹಿಂದ್ಗಡೆ ಮುಂದ್ಗಡೆ ಬೀಗ ಹಾಕಿದ್ದಾರೆ. ಈಗ ಏನು ನಮ್ಮ ಇವರು ಬಂದಿದ್ದಾರೋ ಅವ್ರುಗಳು ಅವ್ರು ವಾಸ ಮಾಡ್ತಕ್ಕಂಥ ಒಂದು ಸಣ್ಣ ಗುಡ್ಲು, ಒಂದು ಟವರ್ ಎಂಥದೋ ಸೀಟ್ ಹಾಕಿರ್ತಕ್ಕಂಥ ಗುಡ್ಲನ್ನು ಕೂಡ ಫೋಟೋ ತಗೊಂಡಿದ್ದಾರೆ. ಅಲ್ಲಿ 4-5 ತಿಂಗಳಿಂದ ಆ ಬಿಸಿಲು ಬೇಗೆ ತಾಳದಲ್ಲೇ 3 ದಿನದ ಮಗು ಕೂಡ ಸುಟ್ಟೋಗೋ ಪರಿಸ್ಥಿತಿ ಬಂದಿದೆ. ಆ ಉದ್ದೇಶಕ್ಕೋಸ್ಕರ ನಮ್ಮ ರೈತರ ಸಂಘದ ಮುಖಂಡರಾದಂಥ ಕಣಗಾಲ್ ಮೂರ್ತಿಯವರ ಸಲಹೆ ಮೇರೆ ನಾವೆಲ್ಲ ಸೇರಿ, ನೋಡ್ರಪ್ಪ, ಆ ಚಿಕ್ಕ ಮಗು ಆ ಹೀಟಲ್ಲಿ ಅದು ಸಾಯೋದು ಸಹಜ, ಅದು ಬದುಕಂತ ಸಾಧ್ಯತೆ ಇಲ್ಲ. ಅದಕ್ಕೋಸ್ಕರ ನೀವು ಸಾಲ ಕಟ್ಟಿರಪ್ಪ, ಅತಿ ಬಡ್ಡಿ ಇದ್ರೆ ಅದನ್ನು ಬೇಕಾದ್ರೆ ಕಡಿಮೆ ಮಾಡ್ಸೋಣ, ಸಾಲ ಕಟ್ಟಿ ಬಾಗಿಲು ತಕ್ಕೊಡ್ತೀವಿ, ನೀವು ಒಳಗಡೆ ನಿಮ್ದೇ ಜೀವನ ಮಾಡಿ, ಸಾಲ ಕಟ್ಟಬೇಡ ಅಂತ ನಾವು ಹೇಳಿಲ್ಲ, ಕಟ್ಟಲೇಬೇಕು. ನೀವು ಕೊಟ್ಟಂತ ಕೊಡಬೇಡ ಅಂತ ಹೇಳಿದ್ರೆ ಯಾವನು ಒಪ್ತಾನೆ? ಆದ್ರೆ ನೀವು ಕಟ್ಟಬೇಕಾದಂತ ಹಣವನ್ನ ಕಟ್ಟಿ. ಸರ್, ಬೀಗ ಹಾಕಿ ಒಂದು 5-6 ತಿಂಗಳಾಗಿತ್ತು. ಆಮೇಲೆ ನಾನು ನಮ್ಮ ರಾಜ್ಯ ಮತ್ತು ಜಿಲ್ಲಾ ಅಧ್ಯಕ್ಷರು ನಮ್ಮ ಕಣಗಾಲ್ ಮೂರ್ತಣ್ಣವ್ರಿಗೆ ಗಮನಕ್ಕೆ ತಂದಿರಲಿಲ್ಲ. ಆಮೇಲೆ ಜಿಲ್ಲಾಡಳಿತಕ್ಕೆ ಮಾಹಿತಿ ಕೊಡಿ ಅಂತ ಹೇಳಿದರು. ಕೊಟ್ಬಿಟ್ಟು ಆಮೇಲೆ ನಾವೇ ಒಂದು 15 ದಿನ ಲೆಟ್ರೇಟಲ್ಲಿ ಬರೆದು ಅವ್ರಿಗೆ ಒಂದು ಅರ್ಜಿ ಕೊಟ್ಬಿಟ್ಟು ಬಂದೆ. ಕೊಟ್ಟಾದ್ಮೇಲೆ ಆಮೇಲೆ ಮೂರ್ತಣ್ಣ ಅವ್ರು ಬಂದು, ಅವರ ಸಂಘಟನೆಲ್ಲ ಬಂದು, ಅದೇನು ನಡೆಯಪ್ಪ ನಮ್ಮ ಸಂಘಟನೆ ಬರ್ತೀವಿ ಅಂತ ಅವರೆಲ್ಲ 10-6 ಜನ ಬಂದು ನಾವು ಒಂದು ಬದುಕೋ ಮನಸ್ಥಿತಿ ಇರಲಿಲ್ಲ. ನಮ್ಗೆ ಯಾವುದೇ ರೀತಿ ಆಗ್ತಿತ್ತು, ನಮ್ಮನ್ನೆಲ್ಲರನ್ನೂ ಕಾಪಾಡಿ ನಮಗೆ ಒಂದು ಇರೋಕ್ಕೆ ನೆಲೆಯಾಗಿ ಬಂದು ಈಗ ತಾನೇ ಬಂದು ನಮ್ಮ ಮೂರ್ತಣ್ಣರ ಅಧ್ಯಕ್ಷರು, ಜಿಲ್ಲಾ ಅಧ್ಯಕ್ಷರು, ಆಮೇಲೆ ಅವರ ಸಂಘಟನೆ ಕಾರ್ಯದರ್ಶಿಗಳು, ಡೈರೆಕ್ಟರ್ಗಳೆಲ್ಲ ಬಂದು ನಮಗೆ ಬೀಗ ಹೊಡೆದು ಏಕೈಕಿ ನಮ್ಮ ತಾಯಿಯವ್ರನ್ನ ಎಲ್ಲರನ್ನೂ ಮನೆಗೆ ಒಳಗೆ ಬರಮಾಡ್ಕೊಂಡು ಇದು ಮಾಡಿದ್ದಾರೆ. ಅವರಿಗೆ ನಾನು ಎಲ್ಲ ರಾಜ್ಯ ಮುಂದೆ ಹೇಳೋದಂದರೆ ಅವ್ರಿಗೆ ಧನ್ಯವಾದ ಹೇಳ್ತೀನಿ. ನಮ್ಮ ದೇವರಾಜ್, ನನ್ನ ಹೆಸರು ದೇವರಾಜ್ ಅಂತ ಹೇಳ್ಬಿಟ್ಟು. ಎಲ್ಲ ರಾಜ್ಯ ರೈತ ಸಂಘಟನೆ ಇಲ್ಲ ಅಂದರೆ ನಮ್ಗಳ ಜೀವನ ನಡೆಯಲ್ಲ, ಜೀವನ ಇರ್ತಿರಲಿಲ್ಲ. ಆ ರೀತಿ ಬದುಕು ಆಗಿದೆ. ಬಟ್ ಇಂಥವ್ರು ನಮಗೆ ಸ್ಫೂರ್ತಿದಾಯಕವಾಗಿ ಮಾಡಿದ್ದಾರೆ. ನಾವು ಅವರು ಇದ್ರಾಗ ಇರ್ತೀವಿ. ಆಮೇಲೆ ನಮ್ಮ ಸನ್ಮಾನ್ಯ ಮುಖ್ಯಮಂತ್ರಿಗೂ ಕೂಡ ಕೇಳ್ಕೊಳ್ಳೋದು ಅಷ್ಟೇ. ನಮ್ಮ ಉಪಮುಖ್ಯಮಂತ್ರಿ ಡಾಕ್ಟರ್ ಶಿವಕುಮಾರ್ ಡಿ ಕೆ ಶಿವಕುಮಾರ್ ಅವ್ರಿಗೂ ಕೇಳಿದೆ, ನಿಮ್ಮ ಇದರ ಮೇರೆಗೆ ನೀವು ಮಾಡ್ತಿರೋಂಥ ಕಾನೂನು ಜಾರಿ ಮಾಡಿರೋದು ತುಂಬ ಒಳ್ಳೆಯದಾಗಿದೆ. ಲಕ್ಷಾಂತರ ಜನ ನಮ್ಮಂಥವ್ರು ಕಾನೂನು ಮಾಹಿತಿ ಅರಿವಿಲ್ದಲೇ ಇದು ಮಾಡ್ತಾಯಿದ್ದೀವಿ. ಅವ್ರಿಗೆ ದೊಡ್ಡ ಧನ್ಯವಾದ ಹೇಳ್ತೀನಿ. ಅದೊಂದು ನಮಗೆ ಎಲ್ಲರಿಗೂ, ನಮಗೆ ಈ ಥರ ಆದಂಗೆ ಯಾರಿಗೂ ನೋವಾಗದಂಗೆ ಮಾಡ್ಕೊಡ್ಬೇಕು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.